ರಾಮಚಂದ್ರಪ್ಪನವ್ರು 150 ಮಿಸ್ಟೇಕ್ಗಳನ್ನ 169 ಪೇಜಲ್ಲಿ ಪ್ರಿಂಟ್ ಮಾಡಿದ್ರು. ನಮ್ದು ಆಗಿರೋದು 17 ಮಿಸ್ಟೇಕ್ ಹೋಗಿ ಮಾಡಿ. ಪಠ್ಯಪುಸ್ತಕ ಪರಿಷ್ಕರಣೆ ವೇಳೆ ಬರಗೂರು ರಾಮಚಂದ್ರಪ್ಪನವರು 150 ತಪ್ಪುಗಳನ್ನು 169 ಪೇಜ್ಗಳಲ್ಲಿ ಮಾಡಿದ್ರು. ನಮ್ಮ ಕಾಲದಲ್ಲಿ ಕೇವಲ 17 ತಪ್ಪುಗಳಾಗಿವೆ, ಅದನ್ನು ಸರಿ ಮಾಡಿದ್ದೇವೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದರು. ತುಮಕೂರಿನಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆ ಹೆಸರು ಬದಲಾವಣೆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸುತ್ತಾ ಎನ್ಇಪಿ ಪ್ರಕಾರ ಶಿಕ್ಷಣ ಇಲಾಖೆ ಹೆಸರನ್ನು ಬದಲಾಯಿಸಲಾಗಿದೆ. ಆಡಳಿತಾತ್ಮಕ ಬದಲಾವಣೆಯ ಬಗ್ಗೆ ಮುಂದೆ ಚರ್ಚಿಸುತ್ತೇವೆ ಎಂದರು. ಡಿಕೆ ಶಿವಕುಮಾರ್ ಪಠ್ಯಪುಸ್ತಕ ಹರಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಸರಸ್ವತಿಯನ್ನು ಹರಿದು ಹಾಕುವ ಸಂಸ್ಕೃತಿ ಈ ದೇಶದಲ್ಲಿ ಇರಲಿಲ್ಲ. ಸರಸ್ವತಿ ಅಕಸ್ಮಾತ್ ಕಾಲಿಗೆ ತಾಗಿದ್ರೆ ನಾವು ಕಣ್ಣಿಗೆ ಒತ್ತಿಕೊಂಡು ನಮಸ್ಕಾರ ಮಾಡ್ತೀವಿ. ಡಿಕೆ ಶಿವಕುಮಾರ್ ಹೊಸ ಸಂಸ್ಕೃತಿ ಹುಟ್ಟು ಹಾಕಿದ್ದಾರೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಎಂದ ಅವರು, ಈಗಾಗಲೇ 75% ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ತಲುಪಿದೆ ಎಂದು ಇದೇ ವೇಳೆ ತಿಳಿಸಿದರು. ದೇವೇಗೌಡರ ಪತ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ದೇವೇಗೌಡರು ಹಿರಿಯರು, ಗೌರವಾನ್ವಿತರು. ಅವರ ಮನೆಗೆ ಹೋಗಿ ಎಲ್ಲ ತಿಳಿಸಿ ಬಂದಿದ್ದೇವೆ. ಅವರಿಗೆ ಸತ್ಯದ ಮನವರಿಕೆ ಆಗಿದೆ ಎಂದು ನನಗೆ ವಿಶ್ವಾಸವಿದೆ ಎಂದರು. ದೇವೇಗೌಡರಿಗೆ ಕುವೆಂಪು ಅವರ ಬಗ್ಗೆ ಏನೇನು ಹೇಳಿಬಿಟ್ಟಿದ್ದರು. ನಾವು ಸತ್ಯವನ್ನು ಅವರ ಮುಂದೆ ಇಟ್ಟಿದ್ದೇವೆ ಎಂದರು. ರೋಹಿತ್ ಚಕ್ರತೀರ್ಥ ವಿರುದ್ಧ ದೂರು ದಾಖಲಾಗಿದ್ದು 2017ರಲ್ಲಿ. ಆಗ ಸಿದ್ದರಾಮಯ್ಯ ಸಿಎಂ ಆಗಿದ್ದರು, ಡಿಕೆ ಶಿವಕುಮಾರ್ ಸಚಿವರಾಗಿದ್ದರು. ಕುವೆಂಪು ಅವರಿಗೆ ಅವಮಾನ ಆಗಿದ್ರೆ ಅವತ್ತೇ ಕ್ರಮ ಕೈಗೊಳ್ಳಬೇಕಿತ್ತು. ಪ್ರಕರಣದ ಕುರಿತಂತೆ ಸರ್ಕಾರ ಬಿ ರಿಪೋರ್ಟ್ ಹಾಕಿತ್ತು. ಈ ಎಲ್ಲ ವಿಚಾರಗಳನ್ನು ದೇವೇಗೌಡರಿಗೆ ತಿಳಿಸಿ ಬಂದಿದ್ದೇವೆ ಎಂದು ಬಿಸಿ ನಾಗೇಶ್ ತಿಳಿಸಿದರು. ವರದಿ ರಾಜೇಶ್ ರಂಗನಾಥ್. ಅದಿನ್ನು ಎನ್ಇಪಿ ಇದರಲ್ಲಿ ರಾಮಚಂದ್ರಪ್ಪನವ್ರು 150 ಮಿಸ್ಟೇಕ್ಗಳನ್ನ 169 ಪೇಜಲ್ಲಿ ಪ್ರಿಂಟ್ ಮಾಡಿದ್ರು. ನಮ್ದು ಆಗಿರೋದು 17 ಮಿಸ್ಟೇಕ್ ಹೋಗಿ ಮಾಡಿ. ಪರಿಷ್ಕರಣೆ ಆದ್ಮೇಲೆ ಒಂದು ಪುಟ್ಟದೊಂದು ಬುಕ್ ಎಲ್ಲ ಮಾತಾಡಲ್ಲ. ಒಡಕು ಏನಾದ್ರು ಮೂಡಿದೆಯಾ ಪಕ್ಷದಲ್ಲಿ ಅಥವಾ ಆ ಥರದ್ದು ಏನಾದ್ರು ಇರುವಂತದ್ದು ಏನಾದ್ರು ಪತ್ರಕರ್ತರಲ್ಲಿ ಒಡಕ್ ಮೂಡ್ರ ನಂಗೆ ಕಾಣ್ತಿದೆ. ಹೆಸರು ಬದಲಾವಣೆ ಮಾಡಿದ್ರೆ ಇಲಾಖೆ, ಬಟ್ ಕೇಡರ್ಗಳು ಏನಾದ್ರು ಬದಲಾವಣೆ ಆಗುತ್ತಾ? ಇಲ್ಲ, ಈಗ ಸದ್ಯದೇನಿಲ್ಲ. ಫಸ್ಟ್ ಸ್ಕೂಲ್ ಶಿಕ್ಷಣ ಇಲಾಖೆ ಮಾಡಿದ್ವಿ. ಒಟ್ಟು PU ತನಕ NEP ಪ್ರಕಾರ ಎಲ್ಲವೂ ಸ್ಕೂಲ್ ಎಜುಕೇಷನ್ನೇ ಆಗುತ್ತೆ. ಅದಾದಮೇಲೆ ಒಳಗಡೆ ಯಾವ್ಯಾವ ಥರ ಅಡ್ಮಿನಿಸ್ಟ್ರೇಟಿವ್ ಬದಲಾವಣೆ ಮಾಡಬೇಕು. ಸರಸ್ವತಿಯನ್ನು ಅರ್ಧ ಹಾಕುವಂಥ ಕಲ್ಚರ್ ಈ ದೇಶದಲ್ಲಿ ಇಕ್ಕಿಲ್ಲ. ಸರಸ್ವತಿ ಅಕಸ್ಮಾತ್ ಕಾಲ್ಗೆ ತಾಕಿದ್ರೆ ನಾವು ಅದನ್ನು ಕಣ್ಗೊತ್ಕೊಂಡು ನಮಸ್ಕಾರ ಮಾಡಿ ಅವಳನ್ನ ನೆನೆಸ್ಕೊಳ್ಳುವಂಥ ಸಂಸ್ಕೃತಿ ದೇಶದಲ್ಲಿದೆ. ಹೊಸ ಸಂಸ್ಕೃತಿ ಬರ್ತಿದೆ, ನಾವೇನು ಮಾಡೋಕ್ಕಾಗಲ್ಲ. ಹೊಸ ಸಂಸ್ಕೃತಿ ಬರ್ತಿದೆ. ಈಗಾಗಲೇ ತಲುಪಿದೆ. 75% ಮಕ್ಕಳ ಕೈಲೂ ಇದೆ. ತುಮಕೂರು ಜಿಲ್ಲೆಯ ಮಕ್ಕಳುಗಳನ್ನ ಕೇಳಿದ್ರೆ ಅವ್ರ ಕೈಲಿ ಬುಕ್ ಇದೆ, ಅವ್ರು ನೋಡ್ಬೋದು. ದೇವೇಗೌಡರ ವಿಚಾರದಲ್ಲಿ ಏನು ದೇವೇಗೌಡರು ಹಿರಿಯರು, ಗೌರವಾನ್ವಿತರು, ಅವ್ರ ಮನೆಗೆ ಹೋಗಿ ಎಲ್ಲ ತಿಳಿಸಿ ಬಂದಿವಿ. ಅವ್ರ ನಿರ್ಧಾರದಿಂದ ಹಿಂದೆ ಸದ್ದಿದ್ರ ನನ್ಗೆ ಅದು ಮಿಕ್ಕಿದ್ದಲ್ಲ, ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಮನವರಿಕೆ ಆಗಿದೆ ಆಗಿದೆ ಏನು ವಿಶ್ವಾಸ ನನಗೆ. ಸತ್ಯ ಮನವರಿಕೆ ಆಗಿದೆ ಏನು ವಿಶ್ವಾಸ ಇದೆ. ಯಾಕೆಂದರೆ ಕುವೆಂಪು ಅವ್ರ ಬಗ್ಗೆ ಅವ್ರಿಗೆ ಏನೇನೋ ಹೇಳ್ಬಿಟ್ಟಿದ್ರು, ಅದನ್ನು ನಾವೇನು ಮಾಡಿದ್ದೀವಿ ಅನ್ನುವಂಥದ್ದನ್ನು ತಿಳಿಸಿದ್ವಿ. 2017 ಇನ್ಸಿಡೆಂಟ್ ನಡೆದಿರೋದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ. ಅವತ್ತು ಶಿವಕುಮಾರು ಸಹಿತ ಅಲ್ಲೇ ಮಂತ್ರಿ ಆಗಿದ್ದರು, ಹೋಮ್ ಮಿನಿಸ್ಟ್ರು ಕಾಂಗ್ರೆಸ್ನವರೇ ಇದ್ದರು, ಕನ್ನಡ ಮತ್ತು ಕಲ್ಚರ್ ಮಿನಿಸ್ಟ್ರು ಆಗಿದ್ದರು. ಕುವೆಂಪುಗೆ ಅವಮಾನ ಆಗಿದ್ರೆ 2017ರಲ್ಲಿ ಆಗಿರುವಂಥದ್ದು ನಾವು ಒಪ್ಕೊಂತೀವಿ. ಆದರೆ ಅವತ್ತು ಆ್ಯಕ್ಷನ್ ತಗೊಳ್ಬೇಕಾಗಿದ್ದಂಥ ಸರ್ಕಾರ ಬೇಜವಾಬ್ದಾರಿಯಿಂದ ಇತ್ತು ಅಂತ ಅನ್ಸುತ್ತೆ. ಕೇಸನ್ನು ಫಾರ್ವರ್ಡ್ ಮಾಡಿದವ್ರ ಮೇಲೆ ಹಾಕಿದ್ರು, ತಿರ್ಚಿದ್ದವ್ರ ಮೇಲೆ ಹಾಕಲಿಲ್ಲ ಅವರು. ಅದಾದಮೇಲೆ ಅವ್ರದ್ದು ಅದೇ ಬಿ ಶೀಟ್ ಅವರೇ ಕೊಟ್ಟರು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.